ಹೆಲೋ ಗೆಳೆಯರೇ, ಈ ನಮ್ಮ ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಟೆಕ್ ಸಿಟಿ, ಗಾರ್ಡನ್ ಸಿಟಿ, ಟ್ರಾಫಿಕ್ ಸಿಟಿ ಎನ್ನುವ ಈ ನಗರದಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಅದುವೇ ಆಟೋ ಬೆಲೆ ಹೆಚ್ಚಳ. ಬೈಕ್ ಟ್ಯಾಕ್ಸಿ ನಡೆಸುತ್ತಿದ್ದ ಓಲೋ, ಊಬರ್, ರ್ಯಾಪಿಡೋ ಕಂಪನಿಗಳು ಹೈಕೋರ್ಟ್ ತೀರ್ಪಿನ ನಂತರ ತನ್ನ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸುತ್ತಿದ್ದ ಅನೇಕ ಮಂದಿ ಈಗ ಆಟೋದಲ್ಲಿ ಪ್ರಯಾಣಿಸಲು ಶುರು ಮಾಡಿದ್ದಾರೆ. ಹಾಗಾಗಿ ಅಗ್ರಿಗೇಟರ್ ಲೈಸೆನ್ಸ್ ಪಡೆದಿರುವ ಕಂಪನಿಗಳು ದುಪ್ಪಟ್ಟು ದರವನ್ನು ಪ್ರಯಾಣಿಕರ ಹತ್ತಿರ ಪಡೆಯುತ್ತಿದ್ದಾರೆ. ಆಟೋ ಚಾಲಕರ ಪ್ರಕಾರ ಇಂಧನ ಬೆಲೆ, ದುರಸ್ತಿ ವೆಚ್ಚ, ವಾಹನ ವಿಮೆ, ದೈನಂದಿನ ಖರ್ಚು ವೆಚ್ಚ ದುಬಾರಿಯಾಗಿದೆ. 2013ರಲ್ಲಿ ದರ ನಿಗದಿಗೊಳಿಸಿದ ಮೇಲೆ ಇತ್ತೀಚೆಗೆ 2021ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದರ ಹೆಚ್ಚಿಸಲಾಗಿತ್ತು. ಆದರೆ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದು ಸಾಕಾಗುತ್ತಿಲ್ಲ ಎನ್ನುತ್ತಾರೆ ಆಟೋ ಚಾಲಕರು. ಪ್ರಸ್ತುತ ಸಾರಿಗೆ ಇಲಾಖೆ ಈ ಮನವಿಯನ್ನು ಪರಿಶೀಲನೆಗೆ ತೆಗೆದುಕೊಂಡು ಸಮಿತಿ ಮಾಡಿ ಆಟೋ ಚಾಲಕರ ಸಂಘ, ಸಾರ್ವಜನಿಕರ ಪ್ರತಿನಿಧಿಗಳು ಹಾಗೂ ಪ್ರಯಾಣಿಕರ ಅಭಿಪ್ರಾಯವನ್ನು ಸಂಗ್ರಹಿಸುತ್ತಿದೆ. ಒಂದೆಡೆ ಆಟೋ ಚಾಲಕರ ಬದುಕಿನ ಪ್ರಶ್ನೆ, ಮತ್ತೊಂದೆಡೆ ಗ್ರಾಹಕರ ಜೇಬಿನ ಪ್ರಶ್ನೆ. ಸರ್ಕಾರ ಯಾರ ಪರ ಮಾತಾಡಿದರೂ ಇನ್ನೊಬ್ಬರಿಗೆ ನಿರಾಸೆ ಖಚಿತ. ಕಾದು ನೋಡೋಣ ಏನಾಗುತ್ತದೆ ಎಂದು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ನಮ್ಮ ಪುಟ್ಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.